ನಾನು ವೀರೇಶ್ವರ ನೋಡಪ್ಪ, ನಮ್ಮ ಮನೆ ಸಿದ್ದರಾಮೇಶ್ವರ, ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ. ಅದಕ್ಕೋಸ್ಕರ ನನ್ನನ್ನು ಸಿದ್ದರಾಮಯ್ಯ, ಸಿದ್ದರಾಮೇಗೌಡ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ಅದಕ್ಕೆ ದೇವೇಗೌಡರು ಪಾರ್ಟಿಯಲ್ಲಿ ಇದ್ರು, ಸ್ವಲ್ಪ ದಿನ ದೇವೇಗೌಡರು ನಮ್ಮ ಪಾರ್ಟಿಲಿ ಇದ್ರು. ಈ ಮಾತನ್ನ ಅವ್ರು ಕೇಳಿಸ್ಕೊಂಡ್ಬಿಟ್ಟೆ, ಏನೋ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಏನು ಜಿ ಟಿ ದೇವೇಗೌಡ ಇಲ್ಲೇ ಕೂತಿದ್ದಾನಲ್ಲ, ಅವರಿಲ್ಲ ಬಿಡಿ, ಅತಂತ್ರ. ಈಗ ಜಿ ಟಿ ದೇವೇಗೌಡ ಇಲ್ಲೇ ಕೂತಿದ್ದಾನಲ್ಲ, JDS. ಮೊನ್ನೆ ಏನ್ ಹೇಳಿದೆ ಜಿ ಟಿ ದೇವೇಗೌಡ? ಪಕ್ಷ ಕಡಿದವ್ರು ನಾನೇ ಅಲ್ವಾ? ಎಲ್ರಿ ಅವ್ರು 83ರಲ್ಲಿ ತಕಡಿ ಗುರ್ತ ಗೆದ್ದಿದ್ರಲ್ಲ ನೋಡಯ್ಯ, ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ಜನತಾದಳ ಎಸ್ ಆದಾಗ ನಾನು ಸ್ಟೇಟ್ ಪ್ರೆಸಿಡೆಂಟ್. ನಾನು 6 ವರ್ಷಗಳ ಕಾಲ ಸ್ಟೇಟ್ ಪ್ರೆಸಿಡೆಂಟ್, ಸೆಕ್ರೆಟರಿ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲಿ ಇರೋದು ಅವರು? ನಾನು ಸ್ಟೇಟ್ ಪ್ರೆಸಿಡೆಂಟ್ ರೀ, ನಾನು ಸ್ಟೇಟ್ ಪ್ರೆಸಿಡೆಂಟು. ಜನತಾದಳ ಎಸ್ ಆಯ್ತಲ್ಲ, ಹೊಸದಾಗಿ ಫಾರ್ಮ್ ಆದಾಗ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ನಾನು ಸ್ಟೇಟ್ ಪ್ರೆಸಿಡೆಂಟ್. 6 ವರ್ಷ ಸ್ಟೇಟ್ ಪ್ರೆಸಿಡೆಂಟ್ ಆಗಿದೆ. 6 ವರ್ಷಗಳ ಕಾಲ ಜನತಾದಳ ಎಸ್. ಹಂಗೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಪಕ್ಷ ಯಾವ್ದು, ಅವರಿಬ್ಬರು ಎಲ್ಲಿರ್ತಾರೋ ಅವರೇ ಮಾಲೀಕರು. ನಿಮ್ ಜೊತೆ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ನೀವು, ಬಯಸ್ಕೊಂಡು ಬಾಯಿ ಬಂದಾಗೆಲ್ಲ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ. ಈಗ ಸರ್ ನೀವು ಕಾಂಗ್ರೆಸ್ಗೆ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಸೇರ್ಬಿಟ್ರಲ್ಲ ಸರ್. ಯಾರು ಗೊತ್ತಾಗಲಿಲ್ಲ ನಿಮ್ಗೆ. CM ಇಬ್ರಾಹಿಂ ಒಂದೇ ಆಗೋಯ್ತು, ಇಬ್ಬರನ್ನ ಉಚ್ಚಾಟನೆ ಮಾಡ್ಬಿಟ್ಟು ದೇವೇಗೌಡ ಪಾರ್ಟಿಯಿಂದಾನೆ. ನಾನು CM ಇಬ್ರಾಹಿಂ ಕರೆದೆ, ನೀನು ಹೋಗ್ಬೇಡಪ್ಪ ಅಲ್ಲಿಗೆ, ನಿನ್ನ ಇವ್ರು ಹೇಳ್ತಾರಲ್ಲ ನೀರು ಕುಡಿಸ್ಬಿಡ್ತಾರ, ಹುಷಾರಾಗಿರೋ ನಿನ್ಗೆ ಅಂತ ಹೇಳ್ದೆ. ಅವ್ನು ನನ್ನ ಮಾತು ಕೇಳಲಿಲ್ಲ. ಇದ್ದಿದ್ರೆ ಈಗ ಮಿನಿಸ್ಟರ್ ಆಗಿರೋನು. ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ.